ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ನರಸಿಂಹಮೂರ್ತಿ ಟಿ ಎನ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕಂಪ್ಯೂಟರ್ ಸ್ಪೀಕರ್ ಏನಾದರೂ ಕೆಲಸ ಮಾಡಲಿಲ್ಲ ಅಂತ ಅಂದರೆ ನಿಮ್ಮ ಕಂಪ್ಯೂಟರ್ ವಾಯ್ಸ್ನ ನಿಮ್ಮ ಮೊಬೈಲ್ ಮುಖಾಂತರನೇ ಕೇಳ್ಕೊಬೋದು. ನೀವೇನಾದರೂ ಅಂಗಡಿಗೆ ಹೋಗಿ ಸ್ಪೀಕರ್ ಪರ್ಚೇಸ್ ಮಾಡ್ತೀನಿ ಅಂದರೆ ಕನಿಷ್ಠ ಅಂದರೂ ಒಂದು ₹100 ಖರ್ಚು ಮಾಡಬೇಕಾಗುತ್ತೆ. ಅಂದರೆ ಸಣ್ಣ ಸ್ಪೀಕರ್ ಅಂದ್ರೂ ₹100 ಬೆಲೆ ಇರುತ್ತೆ. ನೀವು ಯಾವುದೇ ರೀತಿ ₹1 ಖರ್ಚು ಮಾಡ್ದಲೇ ನಿಮ್ಮ ಮೊಬೈಲ್ ಸ್ಪೀಕರಲ್ಲೇ ನಿಮ್ಮ ಕಂಪ್ಯೂಟರ್ ವಾಯ್ಸು ಹೇಗೆ ಕೇಳೋದು ಅಂತ ತಿಳಿಸ್ಕೊಡ್ತೀನಿ ನಾನಿವಾಗ. ನೀವು ಯಾವುದಾದ್ರೂ ಬ್ರೌಸರಲ್ಲಿ ಗೂಗಲ್ ಓಪನ್ ಮಾಡಿ, ಅಲ್ಲಿ ಆಡಿಯೋ ರಿಲೇ ಅಂತ ಟೈಪ್ ಮಾಡಿ. ನನ್ನ ಸಿಸ್ಟಮಲ್ಲಿ ವಿಂಡೋಸ್ 11 ಇದೆ, ಸೊ ಅದಕ್ಕೆ ನಾನು ಆಡಿಯೋ ರಿಲೇ ಫಾರ್ ವಿಂಡೋಸ್ 11 64 ಬಿಟ್ ಡೌನ್ಲೋಡ್ ಅಂತ ಟೈಪ್ ಮಾಡಿದ್ದೀನಿ ಇಲ್ಲಿ. ಟೈಪ್ ಮಾಡಿದಾದಮೇಲೆ ಎಂಟರ್ ಪ್ರೆಸ್ ಮಾಡಿ. ಇಲ್ಲಿ ಮೊದಲನೇ ಲಿಂಕ್ ಕಾಣುತ್ತಲ್ಲ ಡೌನ್ಲೋಡ್ ಅಂತ, ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಆಂಡ್ರಾಯ್ಡ್ಗೆ ಸಪ್ರೇಟು ಮತ್ತು ವಿಂಡೋಸ್ಗೆ ಸಪ್ರೇಟು ಮತ್ತು ಲೈನಸ್ಗೆ ಸಪ್ರೇಟ್ ಇರುತ್ತೆ. ಇಲ್ಲಿ ನಿಮ್ಮದೇನಾದರೂ ವಿಂಡೋಸ್ ಇದ್ದರೆ ಇಲ್ಲಿ ಕ್ಲಿಕ್ ಮಾಡಿ. ನೋಡಿ, ನಾನು ಇಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ ಡೌನ್ಲೋಡ್ ಅಂತ. ನೋಡಿ, ಡೌನ್ಲೋಡ್ ಆಗ್ತಿದೆ. ಸ್ನೇಹಿತರೆ, ಅದು ಎಲ್ಲಿ ಡೌನ್ಲೋಡ್ ಆಗಿರುತ್ತೆ ಅಂದರೆ ಈ ಥರ ಇಲ್ಲಿ ಫೋಲ್ಡರ್ ಕಾಣ್ತಾ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಕ್ಲಿಕ್ ಮಾಡಬೇಕು. ಮತ್ತು ಇಲ್ಲಿ ಪ್ರೋಗ್ರಾಮ್ಸ್ ಅಂತ ಇರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ನೋಡಿ, ಇಲ್ಲಿ ಆಡಿಯೋ ರಿಲೇ ಅಂತ ಇದೆ, ಅದನ್ನು ಡಬಲ್ ಕ್ಲಿಕ್ ಮಾಡಿ. ಇಲ್ಲಿ ಓಕೆ ಸೆಲೆಕ್ಟ್ ಮಾಡಿ. ಮತ್ತು ಅದು ನೆಕ್ಸ್ಟ್ ಕೇಳ್ತಾ ಇರುತ್ತೆ, ನೆಕ್ಸ್ಟ್ ಕೊಟ್ಕೊಂಡು ಹೋಗಿ. ನೋಡಿ, ಈಗ ಇನ್ಸ್ಟಾಲ್ ಆಗಿ ಸ್ಟಾರ್ಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಫಿನಿಶ್ ಅಂತ ತೋರಿಸುತ್ತೆ, ಅದನ್ನು ಓಕೆ ಮಾಡಬೇಕಾಗುತ್ತೆ ನೀವು. ಸ್ನೇಹಿತರೆ, ಇನ್ಸ್ಟಾಲ್ ಆಗ್ತಿದ್ದಂಗೆ ಈ ರೀತಿ ಪೇಜ್ ತೋರಿಸುತ್ತೆ ನೋಡಿ. ಈಗ ಇಲ್ಲಿ ಲಿಖಿತ್ ಅಂತ ತೋರಿಸ್ತಾ ಇದೆ, ಇದು ನನ್ನ ಸಿಸ್ಟಮ್ ಹೆಸರು. ಈಗ ಮೊಬೈಲಲ್ಲೂ ಇದೇ ರೀತಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕು. ಪ್ಲೇಸ್ಟೋರ್ನಲ್ಲಿ ಆಡಿಯೋ ರಿಲೇ ಅಂತ ಟೈಪ್ ಮಾಡಿ, ಸರ್ಚ್ ಕೊಡಿ. ಇಲ್ಲಿ ಬ್ಲೂ ಕಲರ್ ಸ್ಪೀಕರ್ ಟೈಪ್ ಚಿತ್ರ ಕಾಣ್ತಾ ಇದೆಯಲ್ಲ, ಅಲ್ಲಿ ಇನ್ಸ್ಟಾಲ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಈಗ ನನ್ನ ಮೊಬೈಲ್ ಮಾಡಲ್ ಯಾವುದು ಅಂತ ತೋರಿಸ್ತೀನಿ. ಏಕೆ ಅಂತಂದರೆ ನಾನು ಕನೆಕ್ಟ್ ಮಾಡಿದಾಗ ನನ್ನ ಮೊಬೈಲ್ ಮಾಡಲ್ ತೋರಿಸುತ್ತೆ. ನಂದು ಓಪೋ A78 5G ಮತ್ತು CPH2495 ಅಂತ ತೋರಿಸುತ್ತೆ. ನೆಕ್ಸ್ಟ್ ಸ್ಟೆಪ್ ಏನಂದರೆ ಕಂಪ್ಯೂಟರ್ನಲ್ಲಿ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡಿದ್ದೀನಿ. ಅದನ್ನು ಓಪನ್ ಮಾಡಿದಾಗ ಈ ರೀತಿ ತೋರಿಸುತ್ತೆ ಆಪ್ಷನ್ಸ್ ಎಲ್ಲ. ಇಲ್ಲಿ ಸಿಸ್ಟಮ್ ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ಸೌಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಸ್ಪೀಕರ್ ಸೆಲೆಕ್ಟ್ ಆಗಿರುತ್ತೆ, ಅದನ್ನು ವರ್ಚುವಲ್ ಸ್ಪೀಕರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನನ್ನ ಲ್ಯಾಪ್ಟಾಪ್ನಲ್ಲಿ ಸ್ಪೀಕರ್ ಚೆನ್ನಾಗಿದೆ, ಬಟ್ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಸೌಂಡ್ ಎಲ್ಲ ಕಮ್ಮಿ ಮಾಡ್ತಾ ಇದ್ದೀನಿ. ನೋಡಿ, ಕಂಪ್ಲೀಟ್ ಮ್ಯೂಟ್ ಮಾಡಿದ್ದೀನಿ. ಇಂಟು ಮಾರ್ಕ್ಸ್ ತೋರಿಸ್ತಾ ಇದೆ ನೋಡಿ. ಆ ರೀತಿ ಇದ್ದರೆ ಕಂಪ್ಯೂಟ್ರಿಂದ ಯಾವುದೇ ರೀತಿ ವಾಯ್ಸ್ ಬರ್ತಿಲ್ಲ ಅಂತ ಅದು ಸ್ಪೀಕರಲ್ಲಿ. ಸ್ನೇಹಿತರೆ, ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ನಿಮ್ಮ ಮೊಬೈಲ್ನಲ್ಲಿರೋ ಹಾಟ್ಸ್ಪಾಟ್ನ ಆನ್ ಮಾಡಬೇಕಾಗುತ್ತೆ. ಇದಕ್ಕೇನು ಯಾವುದೇ ರೀತಿ ಇಂಟರ್ನೆಟ್ ಬೇಕಾಗಿಲ್ಲ. ಜಸ್ಟ್ ಏನಂದರೆ ನಿಮ್ಮ ಮೊಬೈಲಲ್ಲಿ ಹಾಟ್ಸ್ಪಾಟ್ ಇರುತ್ತಲ್ಲ, ಅದನ್ನ ಆನ್ ಮಾಡಬೇಕಾಗುತ್ತೆ. ನೋಡಿ, ನಾನು ಆನ್ ಮಾಡ್ತೀನಿ. ಈಗ ಒಂಚೂರು ಸ್ಕ್ರೀನು ಮೇಲಕ್ಕೆ ಎತ್ತಿದ್ದೀನಿ ನೋಡಿ, ಈಗ ಆನ್ ಆಗಿದೆ ಅದು. ಸ್ನೇಹಿತರೆ, ಈಗ ಕಂಪ್ಯೂಟ್ರ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ಸಿಸ್ಟಮಲ್ಲಿ ವೈಫೈ ಆನ್ ಆಗಿರಬೇಕು. ಹಾಟ್ಸ್ಪಾಟ್ ಮುಖಾಂತರ ನಾನು ಕನೆಕ್ಟ್ ಮಾಡಿದ್ದೀನಿ. ಈಗ ನೋಡಿ, ನನ್ನ ಮೊಬೈಲ್ ಮಾಡಲ್ ತೋರಿಸ್ತಾ ಇದೆ ಓಪೋ A78. ಸ್ನೇಹಿತರೆ, ಡೆಸ್ಕ್ಟಾಪಲ್ಲಿ ಐಕಾನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ತೋರಿಸುತ್ತೆ. ಕನೆಕ್ಟ್ ಆದಮೇಲೆ ಲಿಖಿತ್ ಅಂತ ತೋರಿಸಿದಿಲ್ಲ, ಅದ್ರ ಕೆಳಗಡೆ ಒಂದು IP ಅಡ್ರೆಸ್ ತೋರಿಸುತ್ತೆ. ಮತ್ತು ಕನೆಕ್ಟ್ ಆದಮೇಲೆ ಲಿಖಿತ್ ಅಂತ ತೋರಿಸಿದೆಯಲ್ಲ ನನ್ನ ಮೊಬೈಲಲ್ಲಿ, ಅಲ್ಲಿ ಸೆಕೆಂಡ್ಸ್ ಓಡ್ತಾ ಇದೆ ನೋಡಿ, ಟೈಮಿಂಗ್ಸು. ನೋಡಿ, ಇಲ್ಲಿ IP ಅಡ್ರೆಸ್ ತೋರಿಸ್ತಾ ಇದೆ ನೋಡಿ ಲಿಖಿತ್ ಕೆಳಗಡೆ. ನೋಡಿ, ಈಗ ಸೌಂಡ್ ಕಮ್ಮಿ ಮಾಡ್ತಿದ್ದೀನಿ. ಅಲ್ಲಿ ನನ್ನ ಮೊಬೈಲ್ ಮಾಡಲ್ ನೇಮ್ ತೋರಿಸ್ತಾ ಇದೆ ಓಪೋ A78 ಅಂತ. ಸ್ನೇಹಿತರೆ, ನಿಮ್ಮ ಮನೇಲಿ ಏನಾದರೂ ನಿಮ್ಮ ಲ್ಯಾಪ್ಟಾಪ್ ಇಲ್ಲ ಡೆಸ್ಕ್ಟಾಪಲ್ಲಿ ಸ್ಪೀಕರ್ ಏನಾರ ಪ್ರಾಬ್ಲಮ್ ಆಯಿತು ಅಂತಂದರೆ ಈ ಸ್ಟೆಪ್ಸ್ನ ಫಾಲೋ ಮಾಡಿ ನಿಮ್ಮ ಮೊಬೈಲಲ್ಲೇ ಸೌಂಡ್ ಕೇಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಆರೋಗ್ಯ ಕಾಪಾಡ್ಕೊಳ್ಳಿ. ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.